ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋ ಪ್ರಶಾಂತಯೇ. ಯಸ್ಯ ಸ್ಮರಣ ಮಾತ್ರೇನ. ಏನಾದ್ರು ಹೇಳಿದ್ರ? ಏನೂ ಇಲ್ಲ, ತಾಳಿ ಎತ್ಕೊಳಪ್ಪ. ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸ್ಥಾಪನಾತಃ ಯಜ್ಞಂ ನಿಶ್ಚಂತಿ ಸತನಂ ಗಣೇಶಂ ಸಮಾಪ್ತಯೇ. ತಾಳಿ ಕೊಡಪ್ಪ. ಏನಾಯ್ತ್ರಿ? ತಾಳಿ ತಾಳಿ ಕೊಡೋ. ತಾಳಿ ಎಲ್ಲಿಟ್ಟ ಇವನು? ಎಲ್ಲಾದ್ರೂ ಸಿಗ್ಬೋದು. ಏನೋ ಸಮಸ್ಯೆ ಆಗಿದೆ. ಮಾಡ್ತಾನೆ ಇರ್ತಾನೆ. ಗಿಳಿಯ ತಾಳಿಯಲ್ಲಿ ಏನಾಯ್ತಪ್ಪ? ಏನಾಯ್ತಪ್ಪ? ಇಲ್ದಂಗೆ ಕೂತವ್ರೆ. ಯಾಕೆ ಟೆನ್ಷನ್? ಏನಾದ್ರು ಪ್ರಾಬ್ಲಮ್? ಏನಾಯ್ತು? ತಾಳಿ ಎಲ್ಲಿಟ್ಟಿದ್ಯೋ? ಮದ್ವೆ ಒಂಚೂರು ಆ ಕಡೆ ಬಮ್ಮ. ನೋಡು, ಏನೋ ಹೊಸ ಕತೆ. ಈಗ ಏನ್ ಮಾಡೋದು? ತಾಳಿ ಇಲ್ವಂತೆ, ಅದೇ ಸಮಸ್ಯೆ. ಹುಡುಗಿ ಕತೆ ಗೋವಿಂದ. ಶುರುವಾಯ್ತು ಒಂದು ಅಮ್ಮ, ತಾಳಿ ಬಿಚ್ಕೊಡು. ಹೆತ್ತ ತಾಯಿ ಹತ್ರ ತಾಳಿ ಕೇಳ್ತೀನೋ? ತಾಳಿನೇ ಮತ್ತಿನ್ ಯಾರ ಅಮ್ಮನ ಹತ್ರ ಹೋಗಿ ಕೇಳಿ? ಮಹಾನ್ ಕಾಣಿಸ್ತಾ ಇಲ್ಲ ಅಂತ ತಾನೇ ಅಮ್ಮನ ಹತ್ರ ಕೇಳ್ತಾ ಇರೋದು. ಚೆನ್ನಾಗಿದ್ದ ಬಿಡಪ್ಪ. ತಾಳಿ ಇಲ್ದರೆ ಮದ್ವೆ. ಕಾರ್ತಿಕ ಮಾಸ 1 ಎಂತ ಒಳ್ಳೆ ಮುಹೂರ್ತ. ಮನೆಗೆ ಹೋಗಿ ಒಂದ್ಸಲ ನೋಡ್ಬಿಟ್ರೆ. ಇಲ್ಲಪ್ಪ, ಅದು ಇಲ್ಲೇ ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ. ಅಯ್ಯೋ, ಎಲ್ಲರೂ ಹುಡ್ಕೋಣ, ಖಂಡಿತ ಸಿಗುತ್ತೆ. ಬನ್ನಿ 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 ಬನ್ನಿ, ಬೇಗ ಹೋಗೋಣ, ಹುಡ್ಕೋಣ ಬನ್ನಿ. ಹುಡ್ಕೋಣ. ತಾಳಿ ಎಲ್ಲಿ ಬಿದ್ದೋಗಿದೆ ಅಂತ. ನೋಡಿ. ಇಲ್ಲೋಡಿ 5 ರೂಪಾಯಿ ಸಿಕ್ತು. ಇದು ನನ್ನ ಜೇಬಲ್ಲಿ ಇರ್ಲಿ. ನನ್ಗಾಗಲ್ಲ ಈ ಬಿಸಿಲಲ್ಲಿ. ನಾನ್ ಮನೆಗೆ ಹೋಗ್ತೀನಿ. ನಾನು ಊಟ ಮಾಡ್ಕೊಂಡೆ ಮನೆಗೆ ಹೋಗೋದು. ಎಷ್ಟು ಅವಮಾನ ಆಗ್ತಿದ್ಯೋ. ಸೋಮನ್, ನೀನ್ ನಿಜವಾಗ್ಲೂ ಅಂಗಡಿಯಿಂದ ತಾಳಿ ತಂದಿದ್ದೀರಾ? ನಿನ್ ಜೀವನ ಹೀಗಾಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡು. ಅಪ್ಪ, ಹೋಗಿ ಒಂದು ಹೊಸದ ತಂದ್ಮಾಡ. ಅಣ್ಣ, ಇದು ಹೂ ಮಾಲೆ ಅಲ್ಲ, ತಾಳಿ. ನಿನ್ನೆ ಕೇಳ್ತಿರೋದು. ಅಪ್ಪ, ಮುಹೂರ್ತ ಮೀರ್ ಹೋಗ್ತಾ ಇದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಮದ್ವೆ ನಾಳೆ ಇಟ್ಕೊಂಡ್ರೆ ಹೇಗೆ? ನಾಳೆಗ ಅದೆಲ್ಲ ಹೆಂಗಾಗುತ್ತೆ? ತಾಳಿ ಇಲ್ದೆ ಹೇಗ್ ಮದ್ವೆ ಆಗುತ್ತೆ? ಅಕ್ಕ, ನೀವ್ ಅನ್ಕೊಂಡ್ರೆ ಆಗುತ್ತೆ. ನೀನೇ ನಿನ್ ಹೆಂಡತಿ ಹತ್ರ ಕೇಳೋ. ಯಾವಾಗ್ಲೂ ಅಡ ಇಟ್ಟೆ, ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಸಾಕ್, ನಿಲ್ಸಿ. ತಾಳಿ ತಾನೇ ಸಮಸ್ಯೆ. ಹೊಸ ತಗೊಂಡ್ ನಾಳೆ ಕಟ್ತೀನಿ ಬಿಡು ಶಾಲಿನಿ. ನನ್ ಮಗಳು ಮದುವೆ ತಾಳಿ ಇಲ್ದೆ ಆಗೋಯ್ತಲ್ಲ ದೇವ್ರೆ. ಸರ್, ಆ ಚೈನ್ ಹಾಕೋದ್ರಲ್ಲ, ಮತ್ತೆ ಚೈನ್ ಹಾಕೋತರ ಆಕ್ಟ್ ಮಾಡ್ತೀರಾ? ಅಯ್ಯೋ ದೇವ್ರೆ, ಹೋಗೆ. ಅಯ್ಯೋ, ಕಿರ್ಚ್ಬೇಡ. ಇಲ್ಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ, ಅದಕ್ಕೆ ಹೊಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಒಂದ್ ಮಸ್ಕಿಟೋ ಮ್ಯಾಟ್ ಇಟ್ಕೋಬಾರ್ದಾ? ಸೊಳ್ಳೆ ನಮ್ ತರ ಮನುಷ್ಯನ ಜನ್ಮ ಅಲ್ಲ. ಸೊಳ್ಳೆನೋ ಸತ್ತೋಗುತ್ತೆ, ಆದ್ರೆ ಇಡೀ ರಾತ್ರಿ ಉಸಿರಾಡೋದು ನಾವು. ನಮ್ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ? ನೀವ್ ತುಂಬಾ ಬುದ್ಧಿವಂತರು. ಇಲ್ಲಿ ತನಕ ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ನಾವಿಬ್ರು ಇನ್ಮೇಲೆ ಅದೇ ತರ ಯೋಚನೆ ಮಾಡೋಣ. ಏನಂತೀಯ? ನನಗೆ ಹಾಲು ಕುಡಿ ಅಭ್ಯಾಸ ಇಲ್ಲ, ಬೇಕಾದ್ರೆ ನೀನ್ ಕುಡಿ. ಹಾಲ್ ನನಗೂ ಇಷ್ಟ ಇಲ್ಲ, ಆದ್ರೆ ಸಿನಿಮಾಗಳಲ್ಲಿ ಅಮ್ಮ, ಒಂಚೂರು ಬಾಗಿಲು ಹಾಕೋತೀನಮ್ಮ. ಬೇಡ ಕಣೋ, ತೆಗ್ದೇ ಇರ್ಲಿ. ಅಯ್ಯೋ, ಇವನ್ ಕತೆ ಏನ್ ಹೇಳಿ. ನಮ್ಮ ಅಮ್ಮನೂ ಇದಾರಲ್ಲ. ಕೋಸ್ ಪಲ್ಯ ಸಿಕ್ಕಾಪಟ್ಟೆ ಉಪ್ಪಾಗಿದೆ. ನೀನ್ ತಾನೇ ಮಾಡಿದ್ದು? ಕೋಪ ನೋಡಪ್ಪ. ಅಲ್ಲ, ಮದ್ವೆಗೆ ಏನಕ್ಕೆ ಬರ್ತಾರೆ ಗೊತ್ತಾ? ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಕ್ ಬರ್ತಾರೆ. ಅಡಿಗೆ ಎಲ್ಲ ಏನು ಚೆನ್ನಾಗಿ ಮಾಡಿರ್ಲಿಲ್ಲ. ಏನಪ್ಪ ಇದು? ಸೋಮನ್ ಹೇಳಿದ್ದನ್ನೇ ಮಾಡೋತ್ತಾನೆ ನನ್ನ ಕೆಲಸ ಇಲ್ಲಿ. ಅಣ್ಣ, ಸೋಮನ್ ಮದ್ವೆ ತಾನೇ ಇದು. ಅವನಿಗೆ ಇಷ್ಟ ಆಗೋ ನೈಸರ್ಗಿಕ ಅಡಿಗೆ ಮಾಡಿಸಿದ್ದಾನೆ. ಒಂದ್ ಮದ್ವೆ ಊಟನಾ? ಮದ್ವೆ ಊಟನೇ ಅಲ್ಲ ಇದು. ಮುಚ್ಕೊಂಡು ಹೋಗು. ಅವ್ನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ದಿನ ಪೂರ್ತಿ ಉಪದೇಶ ಕೊಟ್ಟು ಸಾಯಿಸ್ತಾನೆ. ನಿನಗೆ ಗೊತ್ತಾನೆ ಅವನ ಬಗ್ಗೆ? ಅದು ಗಂಡು ಹೆಣ್ಣು ಇಬ್ರು ಸಮಾನ ಅಂತ ಹೇಳ್ತಾರಲ್ಲ. ಈ ಪರಿಸ್ಥಿತಿಲಿ ನನ್ಗದ್ ಸರಿ ಅಂತ ಅನ್ಸಲ್ಲ.
ನಿಮ್ಮ ತಂದೆ ತಾಯಿ ನಿನ್ನ ಇಲ್ಲಿವರೆಗೂ ಚೆನ್ನಾಗಿ ಓದಿಸಿ ದೊಡ್ಡೋಳಾಗಿ ಮಾಡಿದ್ದಾರೆ. ಹೀಗಿರುವಾಗ ಯಾರು ಅಂತ ಗೊತ್ತಿಲ್ದಿರೋ ನನಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಸಿದ್ದಾರೆ. ಮದುವೆ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತಾ? ನಿಜ ಹೇಳಬೇಕು ಅಂದರೆ ಇದೆಲ್ಲ ನಾಟಕ ಅಂತ ಅನ್ಸ್ಬಿಡುತ್ತೆ. ದೊಡ್ಡ ವಿಷಯನೇ. ಅವ್ರು ಮಾಡೋ ತ್ಯಾಗ ಎಲ್ಲ ದೊಡ್ಡ ವಿಷಯನೇ. ಓಹ್ ತುಂಬ ದೊಡ್ಡ ವಿಷಯನೇ. ಅದಕ್ಕೆ ಹೇಳ್ತೀನಿ, ಯಾವಾಗ ನಿಮ್ಮ ಅಪ್ಪ ಅಮ್ಮನ ನೋಡಬೇಕು ಅನ್ಸುತ್ತೋ ಅವಾಗ ಅಲ್ಲಿಗೆ ಹೋಗ್ಬಿಡೋಣ. ನೀನು ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿರು. ನನ್ನನ್ನು ಏನೂ ಕೇಳಕ್ಕೆ ಹೋಗ್ಬೇಡ. ಹಾಂ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಹಾಂ ಹಾಂ. ಮಲ್ಗಣವಾ? ಶಾಲಿನಿ, ಹಾಂ, ಏನಾಯ್ತು? ನಾನು ಈಗ್ಲೇ ಮನೆಗೆ ಹೋಗ್ಬೇಕು. ನನ್ನ ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಕು. ಶಾಲಿನಿ, ಮನೆಗೆ ಹೋಗ್ಬೋದು. ಶಾಲಿನಿ, ನೀನ್ ಮನೆಗೆ ಹೋಗ್ಬೋದು, ಯಾವ ತೊಂದ್ರೆನೂ ಆಗಲ್ಲ. ಸೋಮ, ಯಾಕೆ ಅಳ್ತಾ ಇದ್ದಾಳ ಅವಳು? ಯಾವುದೇ ಎಷ್ಟೇ ಅಡೆ ತಡೆ ಬಂದ್ರೂನು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ಎಷ್ಟೇ ಅಡೆ ತಡೆ ಬಂದ್ರೂನು ಮುಂದಕ್ಕೆ ಸಾಕ್ತಾ ಇರುತ್ತೆ ನನ್ ರೈಲ್ ಗಾಡಿ. ನನಗೊಂದು ಡೌಟು, ಎಷ್ಟು ದಿನ ಒಂದಾಗ್ ಬಾಳ್ತಾರೆ? ಹಂಗಂದ್ರೆ ಅದಲ್ಲ, ಇವ್ರು ಎಷ್ಟು ದಿನ ಒಂದಾಗಿ ಜೀವನ ಮಾಡ್ತಾರೆ ಅನ್ನೋದು ನನಗಿರೋ ಒಂದು ಚಿಕ್ಕ ಡೌಟ್. ಏ ಕೊಳಕ್ ನನ್ ಮಗನೇ, ಇಲ್ಲಿ ಕೂತ್ಕೊಂಡು ಹಿಂಗ್ ಕುಡ್ದು ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಎದ್ದಳ. ಅದು ನನ್ ಗಾಡಿ ಶಬ್ದ ತಾನೆ, ನಿಮಗ್ ಕೇಳಿಸ್ತಾ ಇಲ್ವಾ? ಹೌದು, ಕೇಳಿಸ್ತು. ಲೇ ಯಾವನು ನನ್ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು? ಬನ್ರ. ಲೇ 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 ಏನಾಯ್ತಾ? ಏನಿಲ್ಲ ಸಜಿ ಅಣ್ಣ. ಲೇ ಹೆಡ್ಲೈಟ್ ಹಾಕೊಂಡೋಗ. ಏನಮ್ಮ ಆಯ್ತು ಆ ಹುಡುಗಿಗೆ? ಇವನೇನೋ ಹೇಳಿರ್ತಾನೆ, ಅದಕ್ಕೆ ಆ ಹುಡುಗಿ ಅಳ್ತಾ ಇದ್ದಾಳೆ. ಏನ್ ಏನಾದ್ರೂ ನೋಡಿ ಹೆದರ್ಕೊಂಡಿರ್ತಾನೆ. ಏನಂದೆ?